ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಮ್ಮ ಗೌರವಕ್ಕಾಗಿ ಬೇಡಿಕೆಯನ್ನು ಹೋರಾಟವಾಗ ನಮ್ಮ ಬೇಡಿಕೆ ಏನು ಮಾಡ್ತೀರಿ ಅಂತ ಹೇಳಿ ಶಾರ್ಟ್ ಆಗಿ ನಮ್ಮ ವೇತನ ಪರಿಷ್ಕರಣೆ 1/1/2024ರಿಂದ ಆಗಬೇಕು. ಇದಕ್ಕಿಂತ ಮುಂಚಿತ 38 ತಿಂಗಳ ಅಗ್ರಿಮೆಂಟ್ ಆಗಿದ್ದು ಅರಿಯರ್ಸ್ ಕೊಡಬೇಕು. ಆಮೇಲೆ ಇದಕ್ಕಿಂತ ಮೊದಲು ನಮ್ಮ ಕಾರ್ಮಿಕರ ಮೇಲೆ ಪೊಲೀಸ್ ಮೊಕದ್ದಮೆ ಆಗ್ಯಾವ, ಅದು ಒಳ ತಕ್ಕೋಬೇಕು. ಆಮೇಲೆ ಎಷ್ಟೋ ಮಂದಿ ಡಿಸ್ಮಿಸ್ ಆಗ್ಯಾರ, ಸಸ್ಪೆನ್ಷನ್ ಆಗ್ಯಾರ, ಅವರನ್ನು ಮಳೆ ಹೋಗಬೇಕು. ನಾನು ನಮ್ಮ ಕಾರ್ಮಿಕರ ಬಳಿ ಮನವಿ ಮಾಡ್ಕೊಳಿಕತ್ತೀನಿ. ಏನು ಮನವಿ ಅಂದ್ರೆ, ಮೊನ್ನೆ 15/4/2025 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ರು, ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಜಂಟಿ ಕಾರ್ಮಿಕರ ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆ ಬಗ್ಗೆ, ಕೈಗಾರಿಕಾ ಒಪ್ಪಂದದ ಬಗ್ಗೆ ಅವರು ಕೇಳಿದರು. ಇದಕ್ಕಿಂತ ಮುಂಚೆ 38 ತಿಂಗಳ ಹಿಂಬಾಕಿ ಹಣ ಕೊಡಬೇಕು ಮತ್ತು 1/1/2024ರಿಂದ ಹೊಸ ಕೈಗಾರಿಕಾ ಒಪ್ಪಂದ ಮಾಡಬೇಕು ಅಂತ ನಮ್ಮ ಜಂಟಿ ಕಾರ್ಮಿಕರ ಎಲ್ಲ ಮುಖಂಡರು ಅವರ ಮುಂದೆ ಹೇಳಿದರು. ಆದರೂ ಅವರು ಏನಂದರು, ಅಗ್ರಿಮೆಂಟ ಆಗಂಗಿಲ್ಲ, ಮುಂದಿನ 28ಕ್ಕೆ ಆಗ್ತೈತಿ, ಎಲ್ಲಿ ಅದ ಮಾಡಬೇಕಂತ ಹೇಳಿದರು. ಎಲ್ಲಿ ಅದ ಮಾಡಬೇಕಂತ ಹೇಳಿದ ಕೂಡ ನಮ್ಮ ಜಂಟಿ ಮುಖಂಡರು ಎಲ್ಲರೂ ಸೇರಿ ದಿನಾಂಕ 5/8/2025 ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡಬೇಕಂತ ತೀರ್ಮಾನಿಸಿದರು. ಆ ತೀರ್ಮಾನದ ಪ್ರಕಾರ ಇವತ್ತು ನಾವು ವಿಜಯಪುರ ವಿಭಾಗದ ಜಂಟಿ ಕಾರ್ಮಿಕರ ಮುಖಂಡರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕತ್ತೀವಿ. ಇದರಲ್ಲಿ ನಮ್ಮ MS ಅಗರ್ಖೇಡವರು ಇದ್ದಾರೆ, VR ಪಟ್ಟಣ್ ಶೆಟ್ಟಿ ಇದ್ದಾರೆ, GM ಬಿರಾದಾರ್ ಇದ್ದಾರೆ, ತೊಂಡಿಕಟ್ಟಿ ಇದ್ದಾರೆ, ಶಾಂತಯ್ಯ ಸ್ವಾಮಿ ಇದ್ದಾರೆ, MN ನದಾಫಿ ಅವರು ಇದ್ದಾರೆ, ಜಾಫರ್ ಮುಲ್ಲಾ ಇದ್ದಾರೆ, ಆಮೇಲೆ ಹುಂಡೇಕಾರ್ ಇದ್ದಾನೆ, ಆಮೇಲೆ ಸೌದಾಗರ್ ಇದ್ದಾನೆ. ಇವರೆಲ್ಲರೂ ನಮ್ಮ ಪಟ್ಟಣ್ ಶೆಟ್ಟಿ ಇದ್ದಾನೆ. ಇವರೆಲ್ಲರೂ ತೀರ್ಮಾನ, ಅರುಣ್ ಕುಮಾರ್ ಹಿರೇಮಠ್ ಇವರೆಲ್ಲರೂ ಕೂಡಿ ತೀರ್ಮಾನ ಮಾಡ್ಯಾರ. ಎಲ್ಲ ಘಟಕದವರು ತೀರ್ಮಾನ ಮಾಡ್ಯಾರ. 100ಕ್ಕೆ 100 ಮುಷ್ಕರ ಇಲ್ಲಿ 5ನೇ ತಾರೀಕು ಆಗೇ ಆಗ್ತೈತಿ. 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ಆಗೇ ಆಗ್ತೈತಿ. ಯಾಕೆ ಹೇಳಿಕತ್ತೀನಿ, ಇದಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ಕರೆದು ಮಾತುಕತೆ ಮಾಡಿ ಈ ಮುಷ್ಕರಕ್ಕೆ ಕೈ ಬಿಡಿಸ್ಬೇಕಂತ ನಾನು ವಿನಂತಿಸುತ್ತೇನೆ. ಸಿದ್ದರಾಮಯ್ಯ ಅವರು ಜನಪ್ರಿಯ ಮುಖ್ಯಮಂತ್ರಿ ಅವರು, ಇನ್ನೂವರೆಗೆ ಎಲ್ಲರದ ಸಮಸ್ಯೆ ಬಗೆಹರಿಸ್ಯಾರ, ನಮ್ದು ಒಂದೇ ಇಟ್ಟಾರ. ನಮ್ದಷ್ಟು ಬಗೆಹರಿಸಿದ್ರೆ ಅವ್ರಿಗೆ ನಾನು ಕೋಟಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಡಬೇಡ್ರಿ. ಇದರಲ್ಲಿ ದಿವಸ ಪ್ರಯಾಣಿಕರು ತಿರುಗಾಡ್ತಾರ, ಅವ್ರ ಸಮಸ್ಯೆ ಇರ್ತಾವ. ಪ್ರಯಾಣಿಕರದು ಯಾರು ಜಡ್ಲಿ ಇರ್ತಾರ, ಯಾರು ಊರಿಗೆ ಹೋಗೋರು ಇರ್ತಾರ, ಯಾರು ಗುಡಿಗೆ ಹೋಗೋರು ಇರ್ತಾರ, ಎಲ್ಲರೂ ಈ ಬಸ್ನಲ್ಲಿ ಸವಾರಿ ಮಾಡ್ತಾರೆ. ಅವ್ರ ಬಳಿ ನಾನು ಮನವಿ ಯಾಕೆ ಮಾಡ್ಕೊಳಿಕತ್ತೀನಿ, ಮುಷ್ಕರ ಮಾಡ್ಲಿಕ್ಕೆ ಕೊಡಬೇಡ್ರಿ, ಮುಷ್ಕರ ಕೈ ಬಿಡಿಸ್ರಿ. ಈ ಜಂಟಿ ಏನಿದು ಅದ ಸಮಿತಿ ಅದ ಫೆಡ್ರೇಷನ್, ಅವ್ರಿಗೆ ಕರೆದು ಮಾತುಕತೆ ಮಾಡಿರಿ. ಇಲ್ಲವಾದರೆ ಇದಕ್ಕಿಂತ ಮುಂಚೆ 30/7/2025 ಬೆಂಗಳೂರಿನಲ್ಲಿ ಸಾಮೂಹಿಕ ಉಪವಾಸ ಧರಣಿ ಸತ್ಯಾಗ್ರಹದ, ಅದರಲ್ಲಿ ಕಾರ್ಮಿಕರು ಬಂದು ಪಾಲ್ಗೊಳ್ಳಬೇಕು. ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಪಾಲ್ಗೊಳ್ಳಬೇಕು. ಅದರಲ್ಲಿ ಎಲ್ಲ ಜಂಟಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಇರ್ತಾರೆ ಮತ್ತು ಇಡೀ ರಾಜ್ಯದ ಕಾರ್ಮಿಕರು ಇರ್ತಾರೆ ಈ ಉಪವಾಸ ಸತ್ಯಾಗ್ರಹದಲ್ಲಿ. ಆಮೇಲೆ ನಾನು ಕೊನೆಯದಾಗಿ ಹೇಳ್ತೀನಿ, ಮತ್ತೊಮ್ಮೆ 5/8/2025 ಬೆಳಿಗ್ಗೆ 6ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರ ಅದ. ಇದರಲ್ಲಿ ಕಾರ್ಮಿಕರು ಮಾಡ್ತಾರೆ. ಇದನ್ನು ಮಾಡ್ಲಿಕ್ಕೆ ಕೊಡಬೇಡ್ರಿ ಅಂತ ವಿನಂತಿ ಮಾಡಿಕೊಂಡು ನಾನು ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಜಂಟಿ ಸಮಿತಿಯ ಅಧ್ಯಕ್ಷನಾಗಿ MS ಅಗರ್ಖೇಡನ್ನು ಮಾತಾಡೋದು. 5/8/2025 ನಮ್ಮದು ಮುಷ್ಕರ ಖಚಿತ ಆಗೋದು ಗಟ್ಟಿಯದು. ನಾವು ಈಗಾಗಲೇ ಪ್ರಯಾಣಿಕರುಗಳಿಗೆ ವಿನಂತಿಸ್ಕೋತೀವಿ, ನಮ್ಮ ಬೇಡಿಕೆ ಈಡೇರತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡಿದ್ದೀವಿ, ಅದಕ್ಕೆ ನೀವು ನಮ್ಗೆ ಸಹಕಾರ ನೀಡಬೇಕಂತ ಪ್ರಯಾಣಿಕರುಗಳಿಗೆ ವಿನಂತಿಸ್ಕೋತೀವಿ. ಇನ್ನೊಂದು, ದಯವಿಟ್ಟು ಮೀಡಿಯಾದವರಿಗೆ
ಕೈ ಮುಗಿದು ಕೇಳ್ಕೊತೀವಿ. ನಮಗೆ ಸ್ವಲ್ಪ ಎಲ್ಲ ಕಡೆ ಹೈಲೈಟ್ ಮಾಡಿರಿ, ಪ್ರಯಾಣಿಕರಿಗೆ ಗೊತ್ತಾಗಲಿ, ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಲಿ ಅನಂತ ಮೀಡಿಯಾದವ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕಂದ್ರೆ ನಾವು ಬಡಪ ಜನ ನಮ್ಮ ಎಂಪ್ಲಾಯೀಸ್ಗಳು ಭಾಳ ತೊಂದರೆ ಒಳಗದೀವಿ. ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ 5 ಪಟ್ಟು ಹೆಚ್ಚದ, ನಮ್ಮದು 5 ಪಟ್ಟು ನಮ್ಮ ಪಗಾರ ಕಡಿಮೆ ಐತಿ. ಅದರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಎಲ್ಲ ನಮ್ಮ ಮೀಡಿಯಾದವ್ರಿಗಾಗಲಿ, ನಮ್ಮ ಕಾರ್ಮಿಕರಾಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಇವರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಮಾಡ್ಕೋತೀವಿ. 4-7 ಕರೆದಕ್ಕೆ ನಮಗೆ ಆಶ್ವಾಸನೆ ಕೊಟ್ಟರು 8 ದಿನದಾಗ ಮಾಡ್ತೀವತ್ತ. 4-7 8 ದಿವಸ ಹೋಗಿ 15 ದಿವಸ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕ್ಕೊಂಡಿವಿ. ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ ಕೆ ಶರ್ಮಾಜಿ ಅವರು, ಸುಬ್ರಾಜ್ ಅವರು ಇವರೆಲ್ಲ ಮಹಾನ್ ನಾಯಕರದಾರ. ಅವ್ರಿಗೆ ಕರೆದು ಮಾತಾಡೋಕ್ಕೆ ನಮ್ಮ ಮಾತುಗಳನ್ನು ಏನು 4ನೇ ತಾರೀಕಿಗೆ ನಮಗೆ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗಲೇಕಲ್ಲ ಅನ್ನೋದು ನಮಗಿದು ಅಂತೆ. ಒಂದು ವೇಳೆ ನೀವು ಕರೆದು ಮಾತಾಡಲಿಲ್ಲ ಅಂದ್ರೆ ನಮ್ಮದು 5/8/2025 ಸ್ಟ್ರೈಕ್ ಖಚಿತ. ಮತ್ತು ಇನ್ನೊಂದು ಮೊನ್ನೆ ಇಂಡಿಯಾ ಪಟ್ಟಣದೊಳಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂದರು 500 ಕೋಟಿ ನಾವು ಟಿಕೆಟ್ ಕೊಟ್ಟಿನಿ ಅಂದ್ರು. 500 ಕೋಟಿ ಟಿಕೆಟ್ ಒಯ್ದು ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಹಂಚಿ ಬಂದಿದ್ದಕ್ಕೆ ನಿಮ್ಮ ಬೆನ್ನು ನೀವೇ ಚಪ್ಪಡಿಸ್ಕೊಳಕತ್ತೀರಿ. ನಮ್ಮ ಎಂಪ್ಲಾಯ್ ಮಾಡಿದ ಬಳಕೆ ನಿಮ್ಮ ಸ್ತ್ರೀ ಶಕ್ತಿ ನಡೆದದು. ದಯವಿಟ್ಟು ನೀವು ಗಮನ ಹರಿಸಿರಿ. ದುಡಿಯೋರು ನಾವು ಇನ್ನಾವ್ರಿ ನಿಮ್ಗೆ ಎಷ್ಟು ಜಾರಿಗೆ ಬಂದವ ಅಂದ್ರೆ KSRTC ಒಂದೇ ಜಾರಿಗೆ ಅಗದಿ ಪರಿಪೂರ್ಣವಾಗಿ ನಡೆಸೋದಂತ ಅಂದ್ರೆ KSRTC ಒಂದೇ ನಡೆದಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಸಾಕಷ್ಟುಗಳು ಮಾಡಿ 3 ತಿಂಗಳು 4 ತಿಂಗಳು ಯಾವ ದುಡ್ಡು ಕೊಟ್ಟಿಲ್ಲ ಬಿಟ್ಟಿಲ್ಲ. ಇದು ಅಂದ್ರೆ ನಮ್ಮದು KSRTC ಯಾವಾಗಲೂ ಮುಂಚಿನ ಒಳಗದ. ನಿಮ್ಗೆ ಯಾವುದು ಏನು ತಕರಾರಲ್ಲ ನಾವು ನಡ್ಸ್ಕೊಂಡು ಹೊಂಟೀವಿ. ನಮ್ಮ ಹೊಟ್ಟಿಗೆ ಹೊಡಿಬೇಡ್ರಿ, ಬೆನ್ನಿಗೆ ಹೊಡ್ರಿ ಅಂತ ಮಾತನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಕಳಕಳಿ ಮನವಿಯನ್ನು ಮಾಡ್ಕೊಂಡು ಈ ನಮಗೆ ನಿಮ್ಮ ಏನು ಮೀಡಿಯಾದವರು ದೊಡ್ಡ ನಿಮ್ಮದು ಪವರ್ ನೀವು ಏನು ತೋರಿಸ್ಕೊಡ್ತೀರಿ ಅದೇ ನಿಮ್ಗೆ ನಮ್ಮ ಎಂಪ್ಲಾಯೀಸ್ಗಾಗಲಿ ನಮ್ಮ ಜನರಿಗೆ ಆಗಲಿ ಎಲ್ಲರಿಗೂ ಇವ್ರದ್ದು ಪುಣ್ಯ ನಿಮಗೂ ತಡ್ತೈತಿ. ಅವ್ರಿಗಿನ್ನ ಕಳ್ಕಳಿ ನಿಮಗೂ ಕಳ್ಕಳಿ ಮನವಿ ಮಾಡಿಕೊಂಡು ನಮ್ಮೊಂದೊಂದು 2 ಈ ಏನು ಮೀಡಿಯಾಗೆ ಇದು ಬಿಟ್ಟರೆ ಅದಕ್ಕೆ 1-2 ಮಾತು ಮುಗಿಸ್ತೇವೆ. ಸಮಿತಿ ಏನು ನಾವು 5/8/2025 ಹಾಕೊಂಡೆವು. ಅವತ್ತಿನ ದಿವಸ ಸಾರ್ವಜನಿಕರಲ್ಲಿ, ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಅವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಯಾವ ಓಡೋದಿಲ್ಲ. ದಯಮಾಡಿ ಯಾರೂ ಬರಬೇಡ್ರಿ. ಶಾಲೆ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗಿ ಹೇಳ್ತೇವೆ ಈಗಾಗಲೇ ನಾವು. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿವಸ ನಮ್ಮ ಪ್ರಯಾಣಿಕರು, ನಮ್ಮ ಚಾಲಕರಾಗಲಿ, ನಿರ್ವಾಹಕರಾಗಲಿ, ಆಡಳಿತ ಸಿಬ್ಬಂದಿಗಳಾಗಲಿ ಯಾರೂ ನಾವು ಆಫೀಸಿಗೆ ಬರೋದಿಲ್ಲ. ನಾವು ಯಾವುದೇ ಥರದ ನಾವು ನುಕ್ಸಾನ ಹಾನಿಗಳನ್ನು ಮಾಡುವುದಿಲ್ಲ. ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮುಷ್ಕರವನ್ನು ಮಾಡ್ತೇವೆ. ಅದಕ್ಕೆ ದಯಮಾಡಿ ಯಾರೂ ಬರಬೇಡ್ರಿ. ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದದ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿಯಾಗಿದ್ದದ, ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂಥ ಅಶರಫ್ ಸಾಹೇಬರಿಗೂ ಭೇಟಿಯಾಗಿದ್ದದ, ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗ್ಯವು. ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಜನಪ್ರತಿನಿಧಿಗಾಗಲಿ, ಬೆಳಗಾವದಾಗ ಅಧಿವೇಶನದಾಗಲಿ, ಹುಬ್ಬಳ್ಳಿ ಒಳಗಾಗಲಿ ನಾವು ಈಗಾಗಲೇ ಎಲ್ಲರ ಕಡೆ ಹೇಳಿದೆವು. ಆದ್ರೆ ಬರೀ ಮಾತು ಹೇಳಿದರು ಏನೋ ಕಾರಣ ಯಾರೂ ಮಾಡಲಿಲ್ಲ. ಮೊನ್ನಿನ ದಿನ ಈ 15 ಬೆಂಗಳೂರಾಗ ಮಾನ್ಯ ಸಿದ್ದರಾಮಯ್ಯನವರು ಮೀಟಿಂಗ್ ಕರೆದಾಗ ಹೇಳಿದರು, ಯಾವುದು ಅಗ್ರಿಮೆಂಟ್ 2 ತಿಂಗಳ ಅರಿಯರ್ಸ್ ಅದಂತೇಳಿ ಅವ್ರಿಗೂ ಒಂದು ಥರ ಬೇರೆ ಥರನೇ ಮಾತಾಡಿದ್ರು. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ಥರನ ಮಾತಾಡಿದರು. ಏನೂ ಅರ್ಥನೇ ಆಗಲಿಲ್ಲ, ಸಂಬಂಧ ಇಲ್ಲಾರ್ದಂಗೆ ಮಾತಾಡಿದರು. ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ. ನಾವು ಯಾವುದೇ ಥರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾವು ಭಾಳ ಮನವಿಯನ್ನು ಮಾಡ್ಕೋತೇವೆ. ಎಲ್ಲರೂ ಅವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಅದ. ಅದು ಎಂದ ಹಾಕದ ನೋಡೋಣ. ಅದಕ್ಕೆ ದಯಮಾಡಿ ನಾವು ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ಈ ನಮ್ಮ ಮುಷ್ಕರ ಯಶಸ್ವಿ ಮಾಡ್ಲಿಕ್ಕೆ ನೀವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು, ವರ್ಕ್ಶಾಪ್ದವರಿರಲಿ, ಯಾರೇ ಇರಲಿ, ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಜೈ ಹಿಂದ್, ಜೈ KSRTC. ದಯಮಾಡಿ ಇನ್ನೂ ಕಾಲಾವಕಾಶ ಮಿಂಚಿಲ್ಲ. ಆಗಸ್ಟ್ 4ರೊಳಗಾಗಿ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ನಾಯಕರನ್ನು ಕರೆಸಿ ನ್ಯಾಯಯುತವಾಗಿ ಸಲ್ಲಬೇಕಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ
ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ನ್ಯಾಯಯುತ ಬೇಡಿಕೆಯಾಗಿರತಕ್ಕಂಥ 3 ಪ್ರಮುಖ ಅಂಶಗಳು, ಮೊದಲನೆಯದು 20ರಿಂದ ಜಾರಿಯಾದ 38 ತಿಂಗಳ ಹಿಂಬಾಕಿ, ಎರಡನೆಯದು 1/1/24ರಿಂದ ಜಾರಿಗೆಯಾಗಬೇಕಾಗಿರತಕ್ಕಂಥ ವೇತನ ಪರಿಷ್ಕರಣೆ, ಮೂರನೆಯದು ಹಿಂದಿನ ಮುಷ್ಕರದಲ್ಲಿ ಶಿಕ್ಷೆಗೊಳಗಾಗಿರತಕ್ಕಂಥ ಎಲ್ಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನು ಯಾವುದೇ ಒತ್ತಡ ಇಲ್ಲದೇ ಬೇಷರತ್ತಾಗಿ ಪೊಲೀಸ್ ಪ್ರಕರಣಗಳನ್ನು ಹಿಂಪಡೆದು ಮರು ನೇಮಕಾತಿಯನ್ನು ಮಾಡಬೇಕು. ಇಲ್ಲದಿದ್ದರೆ 5/8/25ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರ ನಡೆಯುತ್ತೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ, ನಾಯಕರನ್ನು ಕರೆದು ಅದನ್ನು ಇತ್ಯರ್ಥ ಮಾಡಿ ಅಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಜಿಲ್ಲೆಯೊಳಗೆ ಇಡೀ ಕರ್ನಾಟಕದ 1,35,000 ಜನ ಅದ ಸರ್. ಜಿಲ್ಲೆಯಲ್ಲಿ 4,500 ಜಿಲ್ಲೆಯಲ್ಲಿ. ಸರ್ ಮತ್ತೆ ಇವತ್ತು ಈ ಎಂಪ್ಲಾಯೀಸ್ಗಳಿಗೆ ಮತ್ತೆ ಇನ್ನೊಂದು ಸರ್, ನಾವು ಜಿಲ್ಲೆದು ನಾಯಕರು ಇದ್ದೀವಿ. ನಮ್ಮ ಜಿಲ್ಲಾದು ಬಿಜಾಪುರ ಜಿಲ್ಲಾನು 5ನೇ ತಾರೀಕಿಗೆ ಬಂದ್ ಮಾಡೋದು ಖಚಿತ ಸರ್. ಇವತ್ತು ಕಾರ್ಮಿಕ ರಿಟೈರ್ಡ್ ಆದಪ್ಪ ಅಂದ್ರೆ ಮೆಡಿಕಲ್ ನೀವೆಲ್ಲರೂ ಪ್ರಿಂಟ್ ಮೀಡಿಯಾ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದವ್ರು ಬಂದಿರಿ. ನಿಮ್ಗೆಲ್ಲರೂ ನಾನು ನಮ್ಮ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಧನ್ಯವಾದ ಹೇಳ್ತೀನಿ. ಇದು ಮಾಡಿ ಸರ್.